ಪಾತ್ರ ತೊಳೆಯೋದು. ಸರ್ಪ್ರೈಸ್. ಹಲೋ, ಗುಡ್ ಮಾರ್ನಿಂಗ್. ಎಲ್ರು ಹೇಗಿದ್ದೀರಾ? ಎಲ್ರು ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ಆಕ್ಚುಲಿ ನಾನು ಗೋಕುಲ್ಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಆಕ್ಚುಲಿ ಲಾಸ್ಟ್ ಟೈಮ್ ಕೂಡ ಇದೇ ತರ ನಾನು ಸರ್ಪ್ರೈಸ್ ಕೊಟ್ಟಿದ್ದೆ ಅವ್ರಿಗೆ. ಲಾಸ್ಟ್ ಟೈಮ್ ಕೂಡ ಬರ್ಡೇ ಟೈಮಲ್ಲಿ ಇದೇ ತರ ಅವ್ರಿಗೆ ಇಷ್ಟ ಆಗೋ ತರ ಒಂದ್ ಸ್ಟೇ ಬುಕ್ ಮಾಡ್ಕೊಂಡು ಒಂದು ಅಡ್ವೆಂಚರ್ ಆಕ್ಟಿವಿಟಿ ತರ ಬುಕ್ ಮಾಡಿ ಕರ್ಕೊಂಡು ಹೋಗಿದ್ದೆ. ಅಂಡ್ ಇವತ್ತು ಕೂಡ ಅದೇ ತರ ಈ ವರ್ಷನೂ ಅದನ್ನೇ ಮಾಡ್ತಾ ಇದ್ದೀನಿ. ಬಿಕಾಸ್ ಈ ಲವ್ಡ್ ಇಟ್ ಅಂಡ್ ಇವನ್ ಐ ಲವ್ಡ್ ಇಟ್. ಸೊ ಇವಾಗ ಸ್ವಲ್ಪ ಗಿಫ್ಟ್ಸ್ ಕೊಡೋದು ಅದೆಲ್ಲ ನಾವಿಬ್ರು ಕಮ್ಮಿ. ಬಿಕಾಸ್ ಇಬ್ರಿಗೂ ಏನ್ ಬೇಕು ಅಂತ ಇಬ್ರು ಡಿಸೈಡ್ ಮಾಡಿ ತಗೊಂಡ್ಬಿಡ್ತೀವಿ ಆಲ್ರೆಡಿ, ಇಬ್ರು ದುಡ್ಡು ಸೇರಿಸ್ಕೊಂಡು ಅಥವಾ ಹೆಂಗೋ. ಸೊ ಗಿಫ್ಟ್ಸ್ ಎಲ್ಲ ಇವಾಗ ಅಷ್ಟೊಂದು ನಮ್ಗೆ ಕ್ಲೀಶೆ ಅನ್ಸುತ್ತೆ. ಸೊ ನಾವು ವಿ ಆಲ್ವೇಸ್ ಥಿಂಕ್ ಅಬೌಟ್ ಟ್ರಾವೆಲಿಂಗ್ ಅಂಡ್ ಯಾವ ತರ ಎಲ್ಲಿಗೆ ಹೋಗೋದು ಅಂತ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತೀವಿ. ಅಫ್ಕೋರ್ಸ್ ನಂಗೆ ಕಾರ್ ಡ್ರೈವಿಂಗ್ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಬರುತ್ತೆ ಬಟ್ ಆದ್ರೆ ಯಾರು ನಮ್ಮಲ್ಲ. ಅದೇ ಅದಕ್ಕೆ ಅವರೇ ಡ್ರೈವ್ ಮಾಡ್ತಾರೆ. ಬಟ್ ನಾನು ಜಸ್ಟ್ ರೂಟ್ ಹೇಳ್ತೀನಿ, ಅವ್ರಿಗೆ ಎಲ್ಲಿ ಅಂತ ಗೊತ್ತಿಲ್ಲ. ಬನ್ನಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ. ಐ ವಿಲ್ ಶೋ ಯು ವೇರ್ ಐ ಆಮ್ ಟೇಕಿಂಗ್. ತುಂಬಾ ಇಷ್ಟಪಟ್ಟು ತಿನ್ನೋ ತಿಂಡಿ ಅವರು ಚಿತ್ರಾನ್ನ. ಆಮೇಲೆ ಆಮೇಲೆ ನಂಗೆ ತುಂಬಾ ಇಷ್ಟ ಆಗಿ ಮಾಡೋಂತ ಕೆಲ್ಸಗಳು ಯಾವ್ದು? ಪಾತ್ರ ತೊಳೆಯೋದು. ಅವ್ರು ನಂಗೆ ಪಾತ್ರೆ ತೊಳೆಯೋದು ಅಂದ್ರೆ ತುಂಬಾ ಇಷ್ಟ. When another man swing, so I made my mama proud when they make their hands ring. Father forgive me, I can forgive them. We don't stand a curse. ಸೊ ನೀವೇನಾದರೂ ಮೈಸೂರಲ್ಲಿದ್ದು ಜಸ್ಟ್ ಒನ್ ಡೇ ಔಟಿಂಗ್ ಅಥವಾ ಒಂದು ಸುಮ್ಮನೆ ಕಾಫಿ ಕುಡ್ಕೊಂಡು ಬರೋಣ ಅಂತ ಮೈಸೂರಲ್ಲಿರೋ ಕೆಫೆ ಎಲ್ಲ ಟ್ರೈ ಮಾಡಿದರೆ, ಅಥವಾ ಸ್ವಲ್ಪ ದೂರ ಎಲ್ಲಾದರೂ ಡ್ರೈವ್ ಹೋಗೋಣ ಅಂತ ಏನಾದರೂ ಅಂದ್ಕೊಂಡ್ರೆ, ಐ ಡೆಫಿನೆಟ್ಲಿ ರೆಕಮೆಂಡ್ ದಿಸ್ ಪ್ಲೇಸ್. ಟಾಟಾ ಕಾಫಿ ಲಿಮಿಟೆಡ್ ಅಂತ ಅಂದ್ಬಿಟ್ಟು ಗೋಣಿಕೊಪ್ಪ ಹತ್ತತ್ರ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಾಫಿ ವೆನ್ ಯು ಡ್ರಿಂಕ್ ದಿ ಎರೋಮಾ, ಇಟ್ಸ್ ಅ ಫ್ರೆಶ್ ಪ್ಲಕ್ಡ್ ಕಾಫಿ ಇಂದ ಅವ್ರು ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಕೋಲ್ಡ್ ಕಾಫಿ ಟ್ರೈ ಮಾಡಿದೆ ಆ್ಯಂಡ್ ಕ್ಯಾಪುಚಿನೋ ತೊಗೊಂಡಿದ್ದೆ, ಎರಡೂ ತುಂಬ ಚೆನ್ನಾಗಿತ್ತು. ಆಲ್ಸೋ ದ ಸ್ನ್ಯಾಕ್ಸ್ ದೇ ಪ್ರೊವೈಡ್, ಅದು ಕೂಡ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ಒಂದು ಸಲ. ಮೈಸೂರಲ್ಲಿದ್ದು ನಿಮಗೇನಾದರೂ ಜಸ್ಟ್ ಒಂದು ಡ್ರೈವ್ ಹೋಗಿ ಒಂದು ಕಾಫಿ ಕುಡ್ಕೊಂಡು ಬರೋಣ ಅಂತಿದ್ರೆ, ಐ ಡೆಫಿನೆಟ್ಲಿ ರೆಕಮೆಂಡ್ ದಿಸ್ ಪ್ಲೇಸ್. ತುಂಬ ಪೀಸ್ಫುಲ್ ಆಗಿದೆ. ಕಾಫಿ ಪ್ಲಾಂಟ್ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿಗೆ ಬಂದರೆ. ಆ್ಯಂಡ್ ನಾನು ತುಂಬ ದಿವಸದಿಂದ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊತಿದ್ದೆ, ಬರೋಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ಈ ರೂಟ್ ನಾವು ಟ್ರಾವೆಲ್ ಮಾಡಿಲ್ಲ ಇತ್ತೀಚೆಗೆ. ಸೊ ಪಾಸ್ ಆಗ್ತಾಯಿದ್ವಿ. ಸೊ ವಿ ಕೇಮ್ ಹಿಯರ್. ಇಟ್ಸ್ ವೆರಿ ಗುಡ್. ನಂಗೆ ತುಂಬ ಇಷ್ಟ ಆಯಿತು. ಐ ಡೆಫಿನೆಟ್ಲಿ ರೆಕಮೆಂಡ್ ದಿಸ್ ಪ್ಲೇಸ್. ಇಟ್ ಇಸ್ ಸೋ ಬ್ಯೂಟಿಫುಲ್. ಎಷ್ಟು ಕಾಮ್ ಆಗಿದೆ, ಪೀಸ್ ಆಗಿದೆ. ನೇಚರ್ ಮಧ್ಯದಲ್ಲಿದ್ದೀವಿ, ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲ. ಇಷ್ಟು ಬಿಸಿಲಲ್ಲೂ ತಣ್ಣ ಗಾಳಿ ಬೀಸ್ತಾ ಇದೆ. ಆ್ಯಂಡ್ ಆಲ್ಸೋ ವೆರಿ ಕ್ಲೀನ್, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ದ ಕೇರ್ ಟೇಕರ್ ಇಸ್ ವೆರಿ ನೈಸ್ ಅಂತ ಅನ್ನಿಸ್ತು. ಕ್ಲೀನಾಗಿ ರೆಸ್ಪಾಂಡ್ ಮಾಡಿದ್ರು. ಆ್ಯಂಡ್ ದ ಸ್ಟೇ ಇಸ್ ವೆರಿ ಬ್ಯೂಟಿಫುಲ್. ನಾನು ನಿಮಗೆ ಸ್ಟೇದು ಟೂರ್ ಕೊಡ್ತೀನಿ ಆಮೇಲೆ. ಆ್ಯಂಡ್ ಆಲ್ಸೋ ಐ ಆಮ್ ಪ್ಲ್ಯಾನಿಂಗ್ ಅ ಸ್ಮಾಲ್ ಸರ್ಪ್ರೈಸ್ ಟು ಗೋಕುಲ್. ಲೆಟ್ಸ್ ಸಿ ಅದು ವರ್ಕ್ ಆಗುತ್ತಾ ಇಲ್ವಾ ಅಂತ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಬಟ್ ಏನಂದರೆ ಇಬ್ರಿಗೂ ಸರ್ಪ್ರೈಸೇ, ಯಾಕಂದರೆ ನಾನು ಫಸ್ಟ್ ಟೈಮೇ ಬಂದಿರ್ತೀನಿ. ತುಂಬ ಚೆನ್ನಾಗಿದ್ದೆ. ಐ ನೋ ವಿ ವಿಲ್ ಎಂಜಾಯ್ ದಿಸ್. ಆ್ಯಂಡ್ ಇಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಫೈರ್ ಕ್ಯಾಂಪ್ ಪ್ಲೇಸ್ ಇದೆ, ಫೈರ್ ಕ್ಯಾಂಪ್ ಕೂಡ ಹಾಕ್ಕೊಡ್ತಾರೆ. ಅದಾದಮೇಲೆ ನೇಚರ್ ವಾಕ್ ಇದೆ, ವಾಟರ್ ಟ್ರೈಡ್ ಇದೆ, ಬೇಕಾದರೆ ಹೋಗ್ಬೋದು. ಎಲ್ಲ ಕಡೆ ವಿಲ್ ಗೋ. ಸೊ ಐ ಜಸ್ಟ್ ಶೋ ಯು ಯಾವ ಥರ ಇರುತ್ತೆ ಎಲ್ಲಾನು ಅಂತ. ಅಟ್ ಪ್ರೆಸೆಂಟ್ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ದಿಸ್ ಇಸ್ ವೆರಿ. ಸೊ ದಿಸ್ ಇಸ್ ದ ಸ್ಟೇ ಐ ಬುಕ್ಡ್ ಫಾರ್ ಆ್ಯಸ್. ನನಗಂತೂ ಸಖತ್ ಇಷ್ಟ ಆಯಿತು. ಇದೇನೆಂದರೆ ಆ್ಯಕ್ಚುಲಿ ನಾನು ಸರ್ಪ್ರೈಸ್ ಕೊಡುವಾಗ ನನಗೂ ಕೂಡ ಸರ್ಪ್ರೈಸ್ ಆಗುತ್ತೆ. ಯಾಕಂದರೆ ನಾನು ಫಸ್ಟ್ ಟೈಮು ಬರ್ತಿರ್ತೀನಿ. ನೋಡಿ ಯಾವ ಥರ ಇದೆ. ಇಟ್ ಇಸ್ ಸೋ ಬ್ಯೂಟಿಫುಲ್, ಸೋ ಕಾಮ್. ಇವರು ಬಾಳಿ ಥೀಮ್ ಥರ ಮಾಡಿದ್ದಾರೆ. ಹಾಯ್. ಇವನ್ ವಾಶ್ರೂಮ್ ಕೂಡ ತುಂಬ ಚೆನ್ನಾಗಿದೆ. So we also have a private
ಬಾಲ್ಕನಿ. ಅಲ್ಲಿ ಬೇಕಾದರೆ ನಮಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಸೆಟಪ್ ಮಾಡ್ತಾರೆ. ನಾನು ಗೋಕುಲ್ಗೋಸ್ಕರ ಮಾತಾಡಿ ಅವ್ರ ಹತ್ರ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ, ಬಟ್ ಸ್ಟೇ ತುಂಬ ಇಷ್ಟಪಟ್ಟರು. ನಾನು ಕೂಡ ತುಂಬ 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 ಇಷ್ಟಪಟ್ಟೆ. ಆ ಎರಡು ಸಪ್ರೇಟ್ ರೂಮ್ ಬೇರೆ ಗೆಸ್ಟ್ ಇದ್ದಾರೆ. ಆ್ಯಂಡ್ ವೆನ್ ಯು ಕಮ್ ಇನ್ಸೈಡ್, ಸೊ ಕಾಫಿ ಮಾಡೋಣ. ವಿ ಹ್ಯಾವ್ ಕಾಫಿ ಫಿಲ್ಟರ್. ರೀಸೆಂಟಾಗಿ ನನಗೆ ಗೋಕುಲ್ ಮನೇಲಿ ಕಾಫಿ ಮಿಷಿನ್ ಗಿಫ್ಟ್ ಕೊಟ್ಟಿದ್ದಾರೆ. ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಿಸ್. ಅಕಸ್ಮಾತ್ ಅವ್ರು ನಂಗೆ ಕೊಟ್ಟಿಲ್ಲ ಅಂದರೆ ನಂಗೆ ಗೊತ್ತಾಗ್ತಿರ್ಲಿಲ್ಲ ಇದನ್ನ ಯಾವ ಥರ ವರ್ಕ್ ಮಾಡೋಕ್ಕೆ ಯೂಸ್ ಮಾಡಬೇಕಂತ. ಸ್ವಲ್ಪ ವಾಟರ್. ಐ ಶುಡ್ ಶೋ ಯು ದಿಸ್. ಹಂಗ ಮಾಡ್ತಾರೆ. ಹಿಡ್ಕೋಬೇಕು. ಮೋಯೆ ಆಗಿದೆ ಫ್ರೆಂಡ್ಸ್. ಬಿಟ್ಬಿಟ್ಟು ಸಾಕು ಬಿಡು. ಸರ್ಪ್ರೈಸ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತಾ?
ತಿನ್ನೋಕ್ಕೆ ಆಗ್ತಾಯಿಲ್ಲ. ರೈಸ್ ತಿನ್ನೋಕ್ಕಾಗಲ್ಲ. ಗುಡ್ ಮಾರ್ನಿಂಗ್. ಸೊ ಇವತ್ತು ಶುಡ್ ಚೆಕ್ಔಟ್. ನನಗಂತೂ ಒಂಚೂರು ಚೆಕ್ಔಟ್ ಆಗೋಕ್ಕೆ ಮನಸ್ಸಿಲ್ಲ. ಆ್ಯಂಡ್ ಬ್ರೇಕ್ಫಾಸ್ಟ್ ಪ್ರೊವೈಡ್ ಮಾಡಿದ್ದಾರೆ. ಒಳ್ಳೆ ನಿದ್ರೆ ಆಯಿತು. ಬ್ರೇಕ್ಫಾಸ್ಟ್ ತೋರಿಸ್ತೀನಿ ನಾನು ನಿಮಗೆ. ಸೆಟ್ ದೋಸೆ ಮತ್ತು ವೆಜ್ ಕರಿ ಜೊತೆ ವಾಟರ್ಮೆಲನ್ ಮತ್ತು ಟೋಸ್ಟ್, ಬ್ರೆಡ್ ಜಾಮ್ ಎಲ್ಲ ಕೊಟ್ಟಿದ್ದಾರೆ. I think morning 8:30 and weather is so pleasant and good. Like ಬ್ರೆಡ್ ಜಾಮ್ ತಿಂತಾ ಇದ್ದೀನಿ. ನನಗೆ ಬ್ರೆಡ್ ಜಾಮ್ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ದಿನ ಕೊಟ್ಟು ತಿಂತೀನಿ, ಬಟ್ ದಿನ ತಿನ್ನಬಾರ್ದು. ಅಂದರೆ ನನಗೆ ಒಂಥರ ಸೇಫ್ ಫುಡ್ ಅನಿಸುತ್ತೆ ಇದು. ಇಫ್ ಯು ಆರ್ ಸಮ್ವೇರ್ ಔಟ್, ಯಾವುದು ಫುಡ್ ಸೆಟ್ ಆಗ್ತಾಯಿಲ್ಲ ಅಂದರೆ ಯು ಕ್ಯಾನ್ ಹ್ಯಾವ್ ದಿಸ್. ಆದರೆ ಫುಡ್ ಸೆಟ್ ಆದರೂ ನಾನು ಇದನ್ನು ತಿಂತೀನಿ, ಯಾಕಂದರೆ ನನಗೆ ಇದು ಇಷ್ಟ. ಜಾಮ್ ತುಂಬ ಚೆನ್ನಾಗಿದೆ. ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ಈ ಪ್ಲೇಸ್ ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಆಯಿತು. ನಾನು ನೆನ್ನೆನೇ ತುಂಬ ಸತಿ ಹೇಳಿದ್ದೀನಿ, ನಂಗೆ ಗೊತ್ತು. ಅಂದರೆ ಸಿ, ವೆನ್ ಯು ಆರ್ ಸೋ ಮಚ್ ಬ್ಯುಸಿ ಇನ್ ಯುವರ್ ಲೈಫ್, ಯು ಕ್ಯಾನ್ ಆಲ್ವೇಸ್ ಮೇಕ್ ಸಮ್ ಟೈಮ್ ಆ್ಯಂಡ್ ಕಮ್ ಟು ಸಮ್ ಪ್ಲೇಸಸ್ ಲೈಕ್ ದಿಸ್, ಬಿಕಾಸ್ ಇಟ್ ರಿಯಲಿ ಗಿವ್ಸ್ ದಟ್ ರಿಫ್ರೆಶ್ಮೆಂಟ್ ಫಾರ್ ಯು. ಆಮೇಲೆ ಯು ಆಲ್ವೇಸ್ ಫೀಲ್ ಲೈಕ್ ಒಂಥರ ಫ್ರೆಶ್ ಆಗಿ ಫೀಲ್ ಆಗ್ತೀರಾ ಆಫ್ಟರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಇಟ್ ರಿಯಲಿ ಫೀಲ್ಸ್ ಗುಡ್. ಸೊ ನನಗೆ ಈ ಪ್ರಾಪರ್ಟಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಬ್ವಿಯಸ್ಲಿ ರೈಟ್ ಟೈಮ್ ಅನ್ನೋ ಥರ ಒಂದು ಟೈಮ್ ಬಂತು. ಆಲ್ಸೋ ಮೈ ಪಾರ್ಟ್ನರ್ ಈಸ್ ಸೋ ಸಪೋರ್ಟಿವ್. ಒನ್ ಆಫ್ ದ ಮೇನ್ ರೀಸನ್ ಟು ಸ್ಟಾರ್ಟ್ ಆಲ್ ದಿಸ್ ವಿತ್ ಸೋ ಮಚ್ ಕಾನ್ಫಿಡೆನ್ಸ್ ಇಸ್ ಹಿಮ್, ಆ್ಯಂಡ್ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಸೊ ಏನೇನೋ ಹೇಳ್ತಾ ಇದ್ದೀನಿ. ಎನಿವೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ more than everything, do visit such places and enjoy your time. Thank you so much for watching. Bye bye.